Hey everyone, welcome back to my YouTube channel Easy Engineering 64. Subject code BEC501 Technological Innovation Management and Entrepreneurship. ಇದೊಂದು easy subject if you compare with third sem, fourth sem, especially in second sem circuits ಅದು ECL circuits ಹೆವಿ ಇರುತ್ತೆ ಅದೆಲ್ಲ ಅದೆಲ್ಲ ಕ್ರಾಸ್ ಮಾಡ್ಕೊಬೋದ್ರೆ ಇದೊಂದು ಈಸಿ ಸಬ್ಜೆಕ್ಟ್ ಆಗಿದೆ. ಇದು ನಾನು ಹೇಳ್ತೀನಿ ನಿಮಗೆ ಯಾವ ಥರ ಓದಬೇಕು ಅಂತ. ಇದೇನು ದೊಡ್ಡ ಅಷ್ಟು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಏನು ಅಲ್ಲ. ಸ್ವಲ್ಪ ಡೈಗ್ರಾಮ್ಸ್ ಓದ್ಕೋಬೇಕಾಗುತ್ತೆ, ಇದ್ರ ಮೋರ್ ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ತೇರಿನೂ ಇರುತ್ತೆ. ಇವಾಗ ನಾವು ಫಸ್ಟ್ ಈ ಫಸ್ಟ್ ವೀಡಿಯೋದಲ್ಲಿ ನೋಡೋದಾದರೆ ಇದೊಂದು ಫಿಕ್ಸ್ ಕ್ವಶನ್ಸ್ ನಾನು ಹೇಳ್ತೀನಿ. ಯಾರು ಪಾಸಿಂಗ್ ಬೇಕು, ಯಾವ್ದು ಕ್ವಶನ್ಸ್ ಬೇಕು ಅಂತ ಹೇಳ್ತೀನಿ, ಅದು ಮಾತ್ರ ಓದಿ ಪಾಸ್ ಆಗೋದು ಮಾತ್ರ. ಬಟ್ ನಾನು ಸ್ಕೋರ್ ಮಾಡಬೇಕು 90 ಆ ಥರ ಅಂದರೆ ನಾನು ಯಾವ ಕ್ವಶನ್ ಹೇಳ್ತೀನಿ ಎಲ್ಲ ಕ್ವಶನ್ ಓದಿ ಇದು ಕೊಟ್ಟಿರೋದು ಎಲ್ಲ ಕ್ವಶನ್ಸ್ ಹೋದರೆ ಅಟ್ಲೀಸ್ಟ್ 90+ ಸ್ಕೋರ್ ಮಾಡ್ಬೋದು. ಬಟ್ ಪಾಸ್ ಮಾತ್ರ ಆಗಬೇಕು ಅನ್ನೋರಿಗೆ ನಾನು ಸ್ವಲ್ಪ ಕ್ವಶನ್ ಹೇಳ್ತೀನಿ ವೀಡಿಯೋದಲ್ಲಿ, ಹಾಗೆ ಹೋಗ್ತಾ ಬಟ್ 60+ ಕೂಡ ಸ್ಕೋರ್ ಮಾಡ್ಬೋದು. ನಾನು ಹೇಳ್ತೀನಲ್ಲ ಕ್ವಶನ್ಸ್ ಹೋದರೆ ಸಾಕು. ಹೋಗೋಣ. ಸಬ್ಜೆಕ್ಟ್ ಕೋಡ್ BEC501 ಟೆಕ್ನಾಲಜಿಕಲ್ ಇನೋವೇಷನ್ ಮ್ಯಾನೇಜ್ಮೆಂಟ್ ಎಂಟರ್ಪ್ರಿನರ್ಶಿಪ್ಪು. ಫಿಕ್ಸ್ಡ್ ಕ್ವಶನ್ಸೇ ಅನ್ಕೋಬೋದು ನೀವು, ಅದರಲ್ಲೇನು ವರಿ ಇಲ್ಲ, ಅದೇನು ತೊಗೊಳೋಷ್ಟು. ಮಾಡೆಲ್ 1 ನೋಡೋಂಗಿದ್ರೆ ಯಾರು ಪಾಸ್ ಆಗ್ತಿರಲ್ಲ, ನಾನು ಫಸ್ಟ್ ಇಲ್ಲಿ ಎ ಅಂತ ಬರ್ತಿದ್ದೀನಲ್ಲ, ಈ ಎ ಅಂತ ಬರ್ತಿದ್ದೀನಿ ಅಂದರೆ ಅಲ್ಲಿಂದನೇ ಎ ಅಂತ ಬರ್ತೀನಲ್ಲ, ಈ ಏನದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಕೊಬಿಡಿ, ಇಲ್ಲಿ 1 ಅಂತ ಬರ್ತಿದ್ರೆ ಈ ಎಕ್ಸಾಮಲ್ಲಿ ಅಷ್ಟೇ 1 ಅಂತ ಕ್ವಶನ್ನೇ ಬಂದಿರುತ್ತೆ. ಮೇನ್ಲಿ ಒಂದು ಕ್ವಶನ್ ಅನ್ನೋದೇ ಈ ಎಲ್ಲ ಕ್ವಶನ್ಸು ಬಂದಿರುತ್ತೆ. ಸೊ ಫಸ್ಟ್ ಕ್ವಶನ್ನೇ ಓದ್ಕೊಳ್ಳಿ ಆಯಿತಾ. ಫಸ್ಟ್ ಕ್ವಶನ್ನೇ ಪೇಪರಲ್ಲಿ ನೋಡಿ, ಸೆಕೆಂಡ್ ಕ್ವಶನ್ ನೋಡೋದು ಬೇಕಾಗಿಲ್ಲ, ಯಾಕಂದರೆ ಇದೇ ಕ್ವಶನ್ ಬರುತ್ತೆ ಅಲ್ಲ. ಅದಕ್ಕೆ ವಾಟ್ ಈಸ್ ಪ್ಲಾನಿಂಗ್ ಮತ್ತು ಎಕ್ಸ್ಪ್ಲೇನ್ ವೇರಿಯಸ್ ಟೈಪ್ಸ್ ಆಫ್ ಇನ್ವಾಲ್ಡ್ ಇನ್ ಪ್ಲಾನಿಂಗ್. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಎಲ್ಲ ಕ್ವಶನ್ ಪೇಪರಲ್ಲಿ ಕೇಳ್ತಾರೆ. ಅದೇನು ದೊಡ್ಡ ಕ್ವಶನ್ ಏನಲ್ಲ, ಅದು ಕಾನ್ಸೆಪ್ಟು ಅಲ್ಲ, ಅದು ಈಸಿ ಓರಲ್ಲಾಗಿ ಬರೀಬೋದು, ಮಾರ್ಕ್ಸ್ ಕೊಡ್ತಾರೆ. ಅದು V2 ಅಲ್ಲ. ಇಫ್ ನೀವು ಕಂಪೇರ್ ಮಾಡಿದ್ರೆ ಇಂಟರ್ನಲ್ಸ್ಗೂ ಮತ್ತು V2 ಎಲ್ಲರೂ ಇಂಟರ್ನಲ್ಸಲ್ಲಿ ಕಡಿಮೆ ಪಾಸೇ ಆಗಲ್ಲ ಸ್ವಲ್ಪ ಜನ, ಆದರೆ V2ದಲ್ಲಿ ಪಾಸ್ ಆಗ್ತಾರೆ. ಇದೇ ಕ್ವಶನ್ಸ್ ಅವರು ಓನಾಗಿ ಬರೀತಾರೆ, ಏನು ಬರೆದ್ರು ಅವರು ಕೊಡ್ತಾರೆ. ಬಟ್ ಇನ್ನೊಂದು ಏನೋ ಎಲಿಗೇಷನ್ಸ್ ಇದೆ ಅವ್ರ ಮೇಲೆ, ಅದು ಬಿಡಿ. ಅವ್ರು ದುಡ್ಡು ಕೊಟ್ಟರೆ ಪಾಸ್ ಮಾಡ್ತಾರೆ, ಅದೆಲ್ಲ ಬಿಡಿ. ಇವಾಗ ನೋಡೋಣ, ವಾಟ್ ಇಸ್ ದ ಪ್ಲಾನಿಂಗ್ ಆ್ಯಂಡ್ ಎಕ್ಸ್ಪ್ಲೇನ್ ವೇರಿಯಸ್ ಟೈಪ್ಸ್ ಆಫ್ ಇನ್ವಾಲ್ಡ್ ಇನ್ ಪ್ಲಾನಿಂಗ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಮತ್ತು ಇನ್ನೊಂದು ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ 5 ಇಂಪಾರ್ಟೆಂಟ್ ಕ್ಯಾಚಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ಲಾನಿಂಗ್. ಈ 2 ಕ್ವಶನ್ ಯಾರು ಪಾಸ್ ಆಗಬೇಕು ಅಂತಿದ್ರಲ್ಲ, ಈ 2 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ, ಅದ್ರಲ್ಲಿ ನಿಮ್ಗೇನು ಡೌಟೇ ಬೇಕಾಗಿಲ್ಲ. ಮತ್ತು ಇದರಲ್ಲಿ ಈ 3ರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಬಟ್ ಇದೇನು 7ರಲ್ಲೇ ಬರುತ್ತೆ, ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ರಲ್ಲ ಈ 2 ಕ್ವಶನ್ ಹೋದರೆ ಸಾಕು. ಬಟ್ ನಾನು ಇದೇಂತ ಕೇಳ್ತಿದ್ದೀನಿ ಅಂದರೆ ಪ್ಲಾನಿಂಗು ಮತ್ತು 4 ಲಿಮಿಟೇಷನ್ಸ್ ಇದು ಓದ್ಕೊಂಡಿರಿ. ಬಟ್ ಅದು ನೀವು ಓನಾಗಿ ಓದ್ಕೊಂಡ್ರಿ, ಫುಲ್ ಮ್ಯಾಂಡೇಟ್ರಿ ಅಂತ ಓದೋದೇನು ಬೇಕಾಗಿಲ್ಲ. ಈ ಕ್ವಶನು ನೀವು 4 ಲಿಮಿಟೇಷನ್ಸ್ ಅಷ್ಟೇ ಅಲ್ವಾ, ನೀವು ಅಟ್ಲೀಸ್ಟ್ ಒಂದು 6 ಓದ್ಕೊಂಡಿರಿ, ಬರೀರಿ. ಬೇರೆ ಕ್ವಶನ್ ಬಂದಿಲ್ಲ ಮಾರ್ಕ್ಸ್ ಅಂದರೆ ಇದಕ್ಕೆ ಕೊಡ್ಬೋದು. 10/10 ಸೀರೀಸ್ ಅಂದರೆ ನಿಮ್ಗೆ 2 ಕ್ವಶನ್ ಕೊಡ್ತಾರೆ. ಬಟ್ ಇದು 8 ಸೀರೀಸ್ ಆಗಿರ್ಬೋದು, ಇಲ್ಲ 7 ಸೀರೀಸ್ 6 ಸೀರೀಸ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ ಅವ್ರು ಯಾವ್ದು ಕೊಡ್ತಾರೆ ಅಂತ. ಆಲ್ಮೋಸ್ಟ್ ನಾನು 10 ಸೀರೀಸ್ ಅನ್ಕೊತಿದ್ದೀನಿ, ನೋಡೋಣ ಈ ಸರಿ ಯಾವ್ದು ಕೊಡೋದು. ಯಾರು ಪಾಸ್ ಆಗಬೇಕು ಅಂತಿದ್ರಲ್ಲ, ಏನು ಮತ್ತು ಈ 2 ಕ್ವಶನ್ ಹೋದರೆ ಸಾಕು, ಇಟ್ಸ್ ಎನಫ್ ಆಯಿತಾ. ಅಲ್ಲೇ 8 ಮಾರ್ಕ್ಸ್ ಬಂದ್ಬಿಡುತ್ತೆ. ಎಕ್ಸ್ಪ್ಲೈನ್ ಮತ್ತು ಬಿಗೆ ಹೋಗೋಣ. ಎದಲ್ಲಿ ಈ 3 ಕ್ವಶನ್ನೇ ಪಕ್ಕ ಬಂದೇ ಇರುತ್ತೆ, 3ರಲ್ಲಿ ಒಂದು ಕ್ವಶನ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಬಿಗೆ ಹೋಗೋಣ. ಎಕ್ಸ್ಪ್ಲೈನ್ ದ 10 ಡಿಫ್ರೆಂಟ್ ರೋಲ್ಸ್ ಆನ್ ಪ್ಲೇಯರ್ಸ್ ಆ್ಯಂಡ್ ಮ್ಯಾನೇಜರ್ಸ್. ಮತ್ತು ಡಿಫೈನ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೈನ್ 4 ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ಈ 2 ಕ್ವಶನ್ ಅಷ್ಟೇ. ಈ ವರ್ಡಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಎಕ್ಸಾಮ್ಗೆ ಬಿಯಲ್ಲಿ. ಈ 2 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಬಟ್ ಇದೇ ಕ್ವಶನ್ಸ್ ಎಕ್ಸಾಮ್ ಮಾತ್ರ ಖಂಡಿತ ಬಂದೇ ಬರುತ್ತೆ, ಇದು ನನ್ನ ಗ್ಯಾರಂಟಿ ಇದೆ. ಮತ್ತು ಎಕ್ಸ್ಪ್ಲೇನ್ ದ ಡಿಸಿಷನ್ ಮೇಕಿಂಗ್. ಈ ಡಿಸಿಷನ್ ಮೇಕಿಂಗ್ ಅನ್ನೋದು ನಾವು ಇಂಟರ್ನಲ್ಸ್ ನೋಡಿದ್ದೀವಿ, ಅಪ್ಲಿಕೇಶನ್ಸ್ ಕ್ವಶನ್ಸ್ ಎಲ್ಲ ಕೊಟ್ಬಿಟ್ಟವ್ರೆ ಇದ್ರ ಮೇಲೆ ಎಲ್ಲ. ನಮ್ಮ ಸ್ವಲ್ಪ ಕಾಲೇಜಲ್ಲಿ ಪೇಪರ್ ನೋಡಿದ್ದೀನಿ. ಈ ಕ್ವಶನ್ಸ್ ಒಳ್ಳೆ ಇದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಪೇಪರ್ ಮಾಡಿಬಿಟ್ಟಿದ್ರು, ಹೆಂಗೆಂಗೋ ಕ್ವಶನ್ಸ್ ಎಲ್ಲ ಕೇಳ್ಬಿಟ್ಟು. ಬಟ್ V2 ಇದರಲ್ಲಿ ಈ ಆ್ಯಸ್ ಇಟ್ ಈಸ್ ಇದೆ, ಹೆಂಗಿದು ಹಂಗೆ ಹೇಳ್ತಾರೆ, ಟೆನ್ಷನ್ ಬೇಕಾಗಿಲ್ಲ. ಟೈಪ್ಸ್ ಆಫ್ ಡಿಸಿಷನ್ ಮೇಕಿಂಗ್. ಈ ಡಿಸಿಷನ್ ಮೇಕಿಂಗ್ ಟೈಪ್ಸ್ ಮೈನ್ ಹೆಡ್ಡಿಂಗ್ ಓದ್ಕೊಳ್ಳಿ ಸಾಕು. ಮತ್ತು ಇನ್ನೊಂದು ನಿಮಗೆ ಹೇಳ್ತೀನಿ ಆನ್ಸರ್ಸ್ ಹೆಂಗೆ ಓದಬೇಕು ಅಂತ ಕೂಡ ನಾನು ನಿಮಗೆ. ನೋಡಿ, ಡಯಾಗ್ರಾಮ್ ಇಸ್ ಮೋರ್ ಇಂಪಾರ್ಟೆಂಟು. ಬಟ್ ನಾವು ಪಾಸ್ ಆಗಿರೋದು ಹೇಳ್ತೀನಿ ಹೆಂಗೆ ಬರ್ದಿರೋದು ಅಂತ. ನಾವೆಲ್ಲ ಓದೋಕ್ಕಾಗಲ್ಲ, ನಂಗೆ ಗೊತ್ತದು. ಬಟ್ ನೋಡಿ, ಡಯಾಗ್ರಾಮ್ ಇಸ್ ಮೋರ್ ಇಂಪಾರ್ಟೆಂಟ್. ಈ ಸ್ಟೆಪ್ನ ನೀವು ಯಾರು ಬಯಾಲಜಿ 12th ಪಾಸ್ ಆಗಿರ್ತೀರೋ ಅವ್ರಿಗೆಲ್ಲ ಇದು ಈಸಿ ಆಗುತ್ತೆ. ಈ ಡಯಾಗ್ರಾಮ್ ಒಂದು ಓದ್ಕೊಬಿಟ್ರೆ, ಮತ್ತು ಈ ಡಯಾಗ್ರಾಮ್ನ ಎಲಾಬ್ರೇಟ್ ಮಾಡಿ ನಿಮ್ಮ ಓನಾಗಿ ಬರೀರಿ. ಅದು ಸಾಕು ಅಷ್ಟೇ. ನೋಡಿ 10 ಸೀರೀಸು ಆರಾಮಾಗಿ 10 ಮಾರ್ಕ್ಸ್ ಬಂತಲ್ಲ.
ಟೆನ್ನಲ್ಲಿ ಅಂದರೆ 8 ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ಡೈಗ್ರಾಮ್ ಫಸ್ಟ್ ಅವ್ರು ಅವ್ರ ಹತ್ರ ನಿಮ್ಮ ಕ್ವಶನ್ ಪೇಪರ್ ಮಾಡೋಕ್ಕೆ ಕರೆಕ್ಷನ್ ಮಾಡೋಕ್ಕೆ ಬರೀ 2 ನಿಮಿಷ ಇರುತ್ತೆ ಅಷ್ಟೇ. ಆ 2 ನಿಮಿಷದಲ್ಲಿ ನೀವು ಏನು ಬರ್ದಿರ ಅಂತ ಒಳಗಡೆ ಚೆಕ್ ಮಾಡಲ್ಲ. ನಿಮ್ಮ ಡಯಾಗ್ರಾಮ್, ನಿಮ್ಮ ಹ್ಯಾಂಡ್ ರೈಟಿಂಗ್ ಅಷ್ಟೇ ಬೇಕಾಗುತ್ತೆ. ಅದೊಂದು ವಿ ಟು ಗುರು, ಅದು ಏನು ಅಷ್ಟು ಟೆನ್ಷನ್ ಪಡೆಯೋಂತೇನಿಲ್ಲ. 12th ಥರ ಏನೂ ಇರೋದಿಲ್ಲ. 12th ನಾವೆಲ್ಲ ಫುಲ್ ಸ್ಟ್ರಿಕ್ಟಾಗಿ ಕರೆಕ್ಷನ್ ಮಾಡ್ಕೊತೀರ ಅಂದ್ರೆ, ಬಟ್ ಇರಲ್ಲ, ಆ ಥರ ಏನಿರಲ್ಲ. ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಎಕ್ಸಾಮ್ಗೆ. ದಟ್ಸ್ ಇಟ್. ಯಾರು 2 ಕ್ವಶನ್ ಯಾವ್ದು ಬೇಕು ಅಂದರೆ ಬ್ರೋ, ನಿಮಗೆ ಪಾಸ್ ಆಗೋರಿಗೆ ಈ ಡಿಫ್ರೆಂಟ್ 10 ರೋಲ್ಸ್ ಓದ್ಕೊಳ್ಳಿ. ಇನ್ನೊಂದು ಈ 10 ರೋಲ್ಸ್ ಅಂತಿದೆಯಲ್ಲ, ಇದರಲ್ಲಿ 6 ಅಂತ ಕೇಳ್ಬೋದು, 4 ಅಂತ ಕೇಳ್ಬೋದು. ಅದನ್ನು ನೆನಪಿಟ್ಕೊಳ್ಳಿ ಆಯಿತಾ. ಇಲ್ಲೂ ಅಷ್ಟೇ, ಎನಿ 4 ಅಂತ ಕೇಳಿದ್ದಾರೆ, ಬಟ್ ಎನಿ 1 ಅಂತ ಕೊಡಿ. ಇಲ್ಲಾಂದರೆ ವಿತ್ ಇವ್ರ ಎಕ್ಸಾಂಪಲ್ ಅಂತ ಕೂಡ ಕೇಳ್ತಾರೆ. ಬಟ್ ನೀವು ಯಾವುದನ್ನ ಒಂದು ಫಂಕ್ಷನ್ಸ್ ತೊಗೊಂಡು ಎಕ್ಸಾಂಪಲ್ ಬರೀರಿ. ಬಟ್ ಎಕ್ಸಾಂಪಲ್ ಬರೀರಿ ಆಯಿತಾ. ಓಕೆ, ಮ್ಯಾನೇಜ್ಮೆಂಟ್ ಎಲ್ಲ ಓನಾಗಿ ಬರೀರಿ. ಏನು ನಾವೆಲ್ಲ ಇಂಜಿನಿಯರ್ ಓದ್ತಿದ್ವಿ, ಇದೇನು ನಮ್ಗೆ ದೊಡ್ಡ ವಿಷಯ ಅಲ್ಲ, ಓನಾಗಿ ಬರೆದು ಬಿಡ್ಬೋದು ಆಯಿತಾ. ಇಲ್ಲ ಅಂದ್ಕೊಳ್ಳಿ. ಮತ್ತು ಇವು ಸಿ ಪಾರ್ಟಲ್ಲಿ ನಾನು ಸಿಂಪಲಾಗಿ ಹೇಳ್ತೀನಿ ಗುರು, ಏನು ಓದಬೇಡಿ. ನೋಡಿ, ಮ್ಯಾನೇಜರಿಯಲ್ ಸ್ಕಿಲ್ ವಿತ್ ಹೆಲ್ಪ್ ಆಫ್ ಈ ಸ್ಕಿಲ್ ಮಿಕ್ಸ್ ಡಯಾಗ್ರಾಮಾ. ಬಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲಾ ಇಲ್ಲೊಂದು ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ. ಮತ್ತು ಇದೊಂದು ರ್ಯಾಷನಲ್ ಡಿಸಿಷನ್ ಮೇಕಿಂಗ್, ಇದು ಯಾವುದೋ ಅವಾಗ ಹೋಗಿ ಬರ್ತಾ ಇದೆ ಒಂದೊಂದು ಕ್ವಶನು. ಬಟ್ ಈ 3 ಕ್ವಶನ್ ಓದ್ಕೊಳ್ಳಿ ಆಯಿತಾ. ಯಾರಿಗೆ ಔಟ್ ಆಫ್ ಬೇಕು, ಈ 6 ಮಾರ್ಕ್ಸ್ ಬಂದಾಗ ಕೇಳ್ತಾರೆ, ನಿಮ್ಗೆ ಯಾರು ಪಾಸ್ ಆಗಬೇಕು 20 ಮಾರ್ಕ್ಸ್ ಈ ಮಾಡಲ್ ಬೇಕು ಅಂದರೆ, ನೋಡಿ ಇನ್ನೊಂದು ಹೇಳ್ತೀನಿ, ನಿಮ್ಮ ಎಕ್ಸಾಮಲ್ಲಿ ಎಲ್ಲ ಒಂದೇ 2 ಮಾಡಲ್ ಓದ್ತೀನಿ ಅಂತ ಓದಕ್ಕೆ ಹೋಗ್ಬೇಡಿ. ಯಾಕಂದರೆ ಎಲ್ಲ ಮಾಡಲಲ್ಲಿ ಒಂದೊಂದು ಕ್ವಶನ್ ಓದ್ಕೊಂಡು ಹೋಗಿ ಬೆಟರ್ ಅದ್ರ ಬದಲು. ಯಾಕಂದರೆ 2 ಮಾಡಲ್ ಓದ್ತೀನಿ ಫುಲ್ಲಾಗಿ ಓದ್ತೀನಿ ಅನ್ಬೇಡಿ. ಎಲ್ಲ ಮಾಡಲು ಒಂದೊಂದು ಕ್ವಶನ್ ಓದ್ಕೊಂಡು ಹೋಗಿ, ಅದು ಒಳ್ಳೆ ಐಡಿಯಾ ಅದು. ಯಾಕಂದರೆ ಆ ಕ್ವಶನ್ ಬಂದೇ ಬರುತ್ತೆ. ಆ ಮಾಡಲಲ್ಲಿ ಆ ಕ್ವಶನ್ ಇಲ್ಲ ಅಂದರೆ ಆ ಟಾಪಿಕ್ಕೇ ಇಲ್ಲ ಅಂತ ಅರ್ಥ. ಅದು ಬಂದೇ ಬರುತ್ತೆ, ಅದ್ರ ಮೇಲೆ ಓದ್ಕೊಂಡು ಹೋಗಿ. ಬಟ್ ನೀವು 2 ಮಾಡಲ್ ಓದ್ಬಿಡ್ತೀನಿ ಫುಲ್ಲಾಗಿ ಅಂದರೆ ಆ ಕ್ವಶನ್ಸ್ ನೀವು ಪಕ್ಕ ಫೇಲ್ ಆಗ್ತೀರಾ. ನೀವು ಪಾಸ್ ಆಗಬೇಕು ಅಂದ್ಕೊಂಡಿರೋ ಇದೆಲ್ಲ ಸ್ವಲ್ಪ ಐಡಿಯಾ ಯೋಚನೆ ಮಾಡ್ಬೇಕು ನೀವೇ. ಲಿಸ್ಟ್ ಅಂಡ್ ಎಕ್ಸ್ಪ್ಲೈನ್ ಮ್ಯಾನೇಜರಿಯಲ್ ಸ್ಕಿಲ್ ವಿತ್ ಹೆಲ್ಪ್ ಆಫ್ ಸ್ಕಿಲ್ ಮಿಕ್ಸ್ ಡಯಾಗ್ರಾಮ್. ಈ ಮೂರು ಡಯಾಗ್ರಾಮ್, ಈ ಡಯಾಗ್ರಾಮ್ ಏನು ಗುರು ಚಿಕ್ಕದಾಗಿ ಇರುತ್ತೆ. ಈ 3 ಡಯಾಗ್ರಾಮ್ ಕಳ್ಕೊಬಿಡಿ, 6 ಮಾರ್ಕ್ಸ್ ಬರುತ್ತೆ, ಇಲ್ಲ 7 ಮಾರ್ಕ್ಸ್ ಬರುತ್ತೆ. ಬಟ್ ಇದೊಂದು ಮ್ಯಾನೇಜ್ಮೆಂಟು ಆಮೇಲೆ ಅಡ್ಮಿನಿಸ್ಟ್ರೇಷನ್ ಇವೆಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ನೇ. ಬಟ್ ನಾನು 1, 2, 3ರಲ್ಲೂ ಈ 3 ಓದ್ಕೊಳ್ಳಿ, ನಾನು ಹೇಳ್ತೀನಿ ಪಕ್ಕ ಬರುತ್ತೆ ಅಂತ. ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಅದು 3 ಡಯಾಗ್ರಾಮು ಆರಾಮಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ದ 10 ಡಿಫ್ರೆಂಟ್ ರೋಲ್ಸು. ಇವು 2 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೆ, ಇದರಲ್ಲಿ 2 ಕ್ವಶನ್ ಪಕ್ಕ ಬಂದೆ. ಇವೆಲ್ಲ ಓದ್ಕೊಂಡ್ರೆ ನಂಗೆ ಔಟ್ ಆಫ್ ಬೇಕೆಲ್ಲ ಮಿಸ್ ಹೊಡಿಬಾರ್ದು ಅಂದರೆ ಅದನ್ನೆಲ್ಲ ಓದ್ಕೊಳ್ಳಿ. ಅದು ನಿಮ್ಗೆ ಬಿಟ್ಟಿದ್ದು. ಇವಾಗ ಮಾಡ್ಯೂಲ್ 2 ಹೋಗೋಣ. ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡವರು ಮಾಡ್ಯೂಲ್ 5ಇಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ಮಾಡ್ಯೂಲ್ 5 ತುಂಬ ಚಿಕ್ಕದಿದೆ. ಮಾಡ್ಯೂಲ್ 4 ಅಂತೂ ನನಗೆ ಪಾಸ್ ಆಗಬೇಕು ಅಂದ್ಕೊಂಡವ್ರು ಓದೋಕ್ಕೆ ಹೋಗ್ಬಿಡಿ. ಮಾಡ್ಯೂಲ್ 4 ಅಂತೂ ಅದೊಂದು ಟಫೆಸ್ಟ್ ಮಾಡ್ಯೂಲ್ ಅಂದ್ಕೊಳ್ಳಿ. ನಾನು ಓದಿದ್ದೀನಿ ಅದೆಲ್ಲ. ಸುಮ್ಮನೆ ಅದು ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಹೇಳೋಕ್ಕೆ ಆಗಲ್ಲ. ಅದನ್ನ ಯಾವುದೋ ಕೇಳ್ತಾರೆ, ಏನೋ ಕೇಳ್ತಾರೆ, ಸುಮ್ಮನೆ ಯಾಕೆ. ಮಾಡ್ಯೂಲ್ 2 ಹೋಗೋಣ. ವಾಟ್ ಈಸ್ ಆರ್ಗನೈಸೇಷನ್, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್. ಮೋರ್ ಇಂಪಾರ್ಟೆಂಟ್ ಕ್ವಶನ್ಸು. ಇಲ್ಲಿ 14 ಅಂತ ಕೇಳಿದ್ದೀನಿ ಅಂದರೆ 14 ಪ್ರಿನ್ಸಿಪಲ್ಸ್ ಅಂತ ಅರ್ಥ, ಓಕೆನಾ. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್, 14 ಪ್ರಿನ್ಸಿಪಲ್ಸ್ ಇದೆ. ಆ 14 ಪ್ರಿನ್ಸಿಪಲ್ಸ್ನು ಓದ್ಕೊಳ್ಳಿ ಆಯಿತಾ. ನಿಮಗೆ ಆನ್ಸರ್ ಬೇಕು ಅಂದರೆ ನಾನು ನೋಡಿ 14 ಪ್ರಿನ್ಸಿಪಲ್ಸ್ ಇದೆಯಲ್ಲ, ಈ 14 ಪ್ರಿನ್ಸಿಪಲ್ ಓದ್ಕೊಂಡ್ರೆ ಸಾಕು ನಿಮಗೆ. ಡಯಾಗ್ರಾಮ್ 2 ಮಾರ್ಕ್ಸು, ಈ ಪ್ರಿನ್ಸಿಪಲ್ಸ್ಗೆ 8 ಮಾರ್ಕ್ಸು ಸಾಕಲ್ಲ, ಆರಾಮಾಗಿ ಬಂತು. ಸೊ ನಾನು ಹೇಳ್ತೀನಿ, ಇದು ಏನು ಕೇಳ್ತೇನೆ, ಡಯಾಗ್ರಾಮ್ ಅಂತೀನಿ. ಪಾಯಿಂಟ್ಸ್ ಈಸ್ ಮೋರ್ ಇಂಪಾರ್ಟೆಂಟು. ಫಸ್ಟ್ ಕ್ವಶನ್ ಅಂಡ್ ಎಕ್ಸ್ಪ್ಲೈನ್ ಇದು ಈಕ್ವಲ್ ಮೋಟಿವೇಶನ್ ಥಿಯರಿ ಆಫ್ ನೀಡ್ ಹೆಲ್ಪ್ ಡಯಾಗ್ರಾಮ್. ಇದಷ್ಟೇ. ಇದು 2 ಕ್ವಶನಲ್ಲಿ ಪಾಸ್ ಆಗೋರು ಅಷ್ಟೇ, ಔಟ್ ಆಫ್ ಬೇಕಾಗಿರೋರು ಅಷ್ಟೇ. ಇವು 2 ಕ್ವಶನ್ ಓದ್ಕೊಳ್ಳಿ ಆಯಿತಾ. 10x10 ಸೀರೀಸಾಗಿ ಕಟ್ತಾರೆ, ಬಟ್ ಆದರೂ ಏನಕ್ಕೆ ಓದ್ಕೊಂಡಿರಿ, ಇದು ಪರವಾಗಿಲ್ಲ. ನಾನು 7 ಸೀರೀಸ್ ಮಾಡ್ತಿದ್ದೀನಿ ಆಯಿತಾ. ಪಾಸ್ ಆಗಬೇಕು, ಇದ್ರಲ್ಲಿ 20ಗೆ 20 ಬೇಕು ಅನ್ನೋರು ಈ 3 ಕ್ವಶನ್ ಬಿಟ್ಟರೆ ಇನ್ನೇನು ಓದಕ್ಕೆ ಹೋಗ್ಬೇಡಿ ಆಯಿತಾ. ನಿಮ್ಗೆ 100 ಮಿಸ್ ಆಗಿಬಿಡುತ್ತೆ, ಇಲ್ಲ 90+ ಸ್ಕೋರ್ ಮಾಡೋದು ಮಿಸ್ ಆಗುತ್ತೆ ಅನ್ನೋರು ಸಿ ಪಾರ್ಟು ಓದ್ಕೊಳ್ಳಿ ಆಯಿತಾ. ಇದರಲ್ಲಿ ಈ ಮಾಡ್ಯೂಲಲ್ಲಿ 3 ಕ್ವಶನ್ ಸಾಕಷ್ಟೇ, ಇದೇ ಬರುತ್ತೆ ಪಕ್ಕ. ಅದು ಏನಿಲ್ಲ ಗುರು, ಇದೇ ಚಾಪ್ಟರ್ಲಿ ಇದೇ ಮೈನ್ ಟಾಪಿಕ್ಸ್ ಅಷ್ಟೇ. ಇದಾಯ್ತಾ. ಮತ್ತು ರಿಕ್ವೈರ್ಮೆಂಟ್ ಬಂಡಲ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ನು ಸೆಲೆಕ್ಷನ್ ಸೋರ್ಸ್ ಪ್ರೊಸೆಸ್ಸು ನೋಡಿ. ಈ ಗ್ರೈಡ್ ಚಾರ್ಟ್ ಇವೆಲ್ಲ ಏನು ಬರಲ್ಲ.
ಬಟ್ ನಿಮ್ಗೆ ಔಟ್ ಆಫ್ ಔಟ್ ಬೇಕು ಅಂದರೆ ಓದ್ಕೊಳ್ಳಿ ಅಷ್ಟೇ ಆಯಿತಾ. ಈ 3 ಕ್ವಶನ್ ಓದ್ಕೊಳ್ಳಿ ಪಾಸ್ ಆಗೋರು. ಈ 3 ಬರುತ್ತೆ 10/10 ಸೀರೀಸ್ ಆದರೆ ಫಸ್ಟ್ ಒಂದು ಮತ್ತು ಬಿ, ಎ ಮತ್ತು ಬಿ ಎರಡೇ ಬರುತ್ತೆ. ಇದು ಎಲ್ಲಿ ಫಸ್ಟ್ ಪಾರ್ಟ್ ಬರಲ್ಲ, ಬಂದರೂ ಕೂಡ ಫೋರ್ತ್ ಒಂತಲ್ಲಿ ಬರುತ್ತೆ, ಥರ್ಡ್ ಒಂತಲ್ಲಿ ಬರಲ್ಲ. ಇವೆರಡು ಕ್ವಶನ್ ಓದ್ಕೊಳ್ಳಿ ಸಾಕಷ್ಟೇ ಆಯಿತಾ. ಇವಾಗ ಔಟ್ ಆಫ್ ಔಟ್ ಬೇಕು ಅಂದ್ಕೊಂಡು 90+ ಸ್ಕೋರ್ ಮಾಡಬೇಕು ಅಂದ್ಕೊಂಡವರು ಎಕ್ಸ್ಪ್ಲೇನ್ ಇದೆಲ್ಲ ಓದ್ಕೊಳ್ಳಿ. ಕಾನ್ಸೆಪ್ಟ್ ಆಫ್ ಇಂಪಾರ್ಟೆನ್ಸು ಮತ್ತು ಡಿಸ್ಕಸ್ ಪ್ಯೂರ್ ಕಮ್ಯುನಿಕೇಷನ್ಸ್ ಇವೆಲ್ಲ ಓನಾಗಿ ಬರೀರು. ಏನಿಲ್ಲ ಇದೆಲ್ಲ ಕ್ಲಾಸಲ್ಲಿ ಕೇಳಿದ್ದೀರಲ್ಲ, ಇಲ್ಲಾಂದ್ರೆ ಯೂಟ್ಯೂಬ್ ಓಪನ್ ಮಾಡಿ, ಚಾಟ್ GPT ಓಪನ್ ಮಾಡಿ, ಕ್ವಶನ್ ಹಾಕಿ ಎಕ್ಸಾಂಪಲ್ಸ್ ಅಂತ ನೋಡಿರಿ, ಆರಾಮಾಗಿ ಇದು ಬಂದ್ಬಿಡುತ್ತೆ ಆಯಿತಾ. ಆನ್ಸರ್ಸ್ ಬರುತ್ತೆ, ಈಸಿ ಅಂತ ಹೊಡೀರಿ. ಇಲ್ಲಾಂದರೆ ಸಿಂಪಲ್ ಸೆಂಟೆನ್ಸ್ ಅಂತ ನೋಡಿದ್ರೆ ಇದನ್ನೆಲ್ಲ ಒಂದು ವರ್ಡಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ಇದನ್ನ ಎವಲ್ಬ್ರೇಟ್ ಮಾಡಿ ಬರೀರಿ ಅಷ್ಟೇ. ಇದೇನು ದೊಡ್ಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಅವ್ರು ನೋಡಲ್ಲ. ಒಂದು 2-3 ಪಾಯಿಂಟ್ ಓದ್ಕೊಂಡಿರಿ, ಮತ್ತು ನಿಮ್ಗೆ ಗೊತ್ತಲ್ಲ ನಿಮ್ಗೆ ಓನಾಗಿ ಬರೆಯೋದು ಅಂದರೆ ಅದು ಬರೆದ್ಬಿಡಿ ಅಷ್ಟೇ ಅದ್ರ ಬಗ್ಗೆ. ಮತ್ತು ಮಾಡ್ಯೂಲ್ 3 ಹೋಗೋಣ. ಮಾಡ್ಯೂಲ್ 3 ಅಷ್ಟೇ ಸೂಪರ್ ಮಾಡ್ಯೂಲ್, ಇದು ಕೂಡ ಅಷ್ಟೇ. ಡಿಸ್ಕಸ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಸ್ನೆಸ್ ಟುವರ್ಡ್ಸ್ ಡಿಫರೆಂಟ್ ಗ್ರೂಪ್ಸ್, ಮತ್ತು ಸೋಷಿಯಲ್ ಯೂಟ್ ಮತ್ತು ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಲಿಮಿಟೇಷನ್ಸು. ಇದಷ್ಟೇ. ಇವು 2 ಕ್ವಶನಲ್ಲಿ ಪಕ್ಕ ಒಂದು ಕ್ವಶನ್ ಎಕ್ಸೆಪ್ಟ್ ಮಾಡಬಹುದು ನಾವು. ಇದು 10/10 ಸೀರೀಸೇ ಕೊಡ್ತಾರೆ, ಬಟ್ ನಾನು 7 ಹಾಕ್ತಿದ್ದೀನಿ. ಮತ್ತು ವಾಟ್ ಆರ್ ದ ಎಸೆನ್ಷಿಯಲ್ ಕ್ಯಾಶ್ ಡಿಫೆನ್ಸ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಶಿಪ್. ಇದು ನೋಡಿ ಒಂದೇ ಒಂದು ಕ್ವಶನ್ ಹಾಕಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದೇ ಬರುತ್ತೆ ಅಂತ ಎಕ್ಸಾಮ್ಗೆ. 1 2 3 4 ಕ್ವಶನ್ಸ್ ಅಷ್ಟೇ ಅಲ್ವಾ. 4 ಕ್ವಶನ್ಸ್ 20 ಮಾರ್ಕ್ಸ್ ಯಾರು ಬಿಟ್ಕೊಡ್ತಾರೆ ಹೇಳಿ ಆಯಿತಾ. ಇವು ಈ ಕ್ವಶನ್ ಓದಿದ್ರೆ ಸಾಕು, ಇಷ್ಟು ಓದ್ಬಿಡಿ ಪಾಸ್ ಹಾಕಲೇಬೇಕು ಅಂದ್ಕೊಂಡವರು ಫಸ್ಟ್ ಅಂತೂ ಮತ್ತು ಬಿ ಸಿ ಇವೆರಡು ಓದ್ಬಿಡಿ, ಯಾಕಂದರೆ 14 ಮಾರ್ಕ್ಸ್ ಆರಾಮಾಗಿ ಬಂದೇ ಬರುತ್ತೆ. ಇದು ಸೋಷಿಯಲ್ ಈ ಎಕ್ಸ್ಪ್ಲೇನ್ ಬೆನಿಫಿಟ್ಸ್ ಲಿಮಿಟೇಷನ್ಸ್ ಇವು ಸ್ವಲ್ಪ ಎಲ್ಲೋ ಆ ಕಡೆ ಈ ಕಡೆ, ಯಾಕಂದರೆ 5th ಇದೆಯಲ್ಲ 6th ಬಂದ್ಬಿಡ್ಬೋದು, ಅದಕ್ಕೆ ಹೇಳ್ತಿದ್ದೀನಿ ಆಯಿತಾ. ಇನ್ನೊಂದು 6th ಕೊಟ್ಬಿಡ್ತಾರೆ ಒಂದೊಂದ್ಸರಿ, ನಾನು ಓದೋವಾಗೆಲ್ಲ ಹಂಗೆ ಕೊಟ್ಬಿಟ್ಟಿದ್ರು. ನಾವು 5th ಓದಿದ್ರೆ 6th ಕೊಟ್ಬಿಡ್ತಿದ್ರು. ಇದೇ ಪಾಠ ಸೇಮ್ ಇರುತ್ತೆ, ಬಟ್ 6th ಕೊಡ್ತಿದ್ರು. ಅದೊಂದು ಸ್ವಲ್ಪ ನೋಡ್ಕೊಬಿಡಿ ಆಯಿತಾ. 20 ಮಾರ್ಕ್ಸ್ ಇದೆಲ್ಲ ಆರಾಮಾಗಿ ಬರುತ್ತೆ. ಮತ್ತು ಮಾಡ್ಯೂಲ್ 4 ಅಂತೂ ಪಾಸ್ ಆಗೋರು ಓದಲೇಬೇಡಿ. ಫಸ್ಟ್ ಆಫ್ ಆಲ್ ಓದಿ, ಒಂದೇ ಒಂದು ಕ್ವಶನ್ ಓದಿ, 2 ಕ್ವಶನ್ ಹೇಳ್ತೀನಿ ಅದನ್ನು ಓದಿ ಆಯಿತಾ. ನೋಡಿ, ಎಕ್ಸ್ಪ್ಲೇನ್ ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್, ಇದೊಂದು ಕ್ವಶನ್ ಓದ್ಕೊಳ್ಳಿ ಅಷ್ಟೇ. ಎ ಅಂತಿದೆಯಲ್ಲ ಇದೊಂದು ಕ್ವಶನ್ ಓದ್ಕೊಳ್ಳಿ, ಪಾಸ್ ಆಗಬೇಕು ಅಂದ್ಕೊಂಡವರು. ಬಟ್ ನಿಮಗೆ 60-70+ ಬೇಕು ಅಂದ್ಕೊಂಡವ್ರು ನಾನು ಹೇಳ್ತೀನಿ ನೋಡಿ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಗೌರ್ಮೆಂಟ್ ಪಾಲಿಸೀಸ್, ಇದೆಲ್ಲ ಸ್ಕಿಲ್ ಸೆಲೆಕ್ಷನ್ ಇನ್ ಇಂಡಿಯಾ, ಇದು ಓದಲೇಬೇಕು, ಓದ್ರಿ. ನಮ್ಮ ಇಂಡಿಯಾ ಬಗ್ಗೆ ನಾವು ಏನು ತಿಳ್ಕೊಳ್ಳಿ, ಅದೆಲ್ಲ ಡಿಫ್ರೆಂಟ್ ಗೌರ್ಮೆಂಟ್ ಪಾಲಿಸಿಗಳೇನಿದಾವೆ ಎಲ್ಲ. ಮತ್ತು ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಫೇಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಇದು ಓನಾಗಿ ಬರೀಬೋದು. ಮತ್ತು ಸ್ಕಿಲ್ ಸೆಲೆಕ್ಟರ್ಸ್, ಇದು ಅರ್ಥ ಆಗಿದ್ರೆ ನೀವೆಲ್ಲ ಓನಾಗಿ ಈ ಸಬ್ಜೆಕ್ಟೇ ಫಸ್ಟ್ ಆಫ್ ಆಲ್ ಈಸಿಯೆಸ್ಟ್ ಸಬ್ಜೆಕ್ಟು. ಮತ್ತು ಇದೊಂದು ಓದ್ಕೊಂಬಿಡಿ ಪಾಸ್ ಆಗೋರು ಕೂಡ, ಯಾಕಂದರೆ 14 ಮಾರ್ಕ್ಸ್ ಬರ್ಬೋದು ಇದರಲ್ಲಿ. ಫೈನಾನ್ಸ್ ಟೆಕ್ನಿಕಲ್ ಫೆಸಿಬಿಲಿಟಿ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಇದೆಲ್ಲ ಓನಾಗಿ ಬರೀಬೋದು ಗುರು. ಔಟ್ ಆಫ್ ಔಟ್ ಬೇಕು ಅಂದವರು ಇದರಲ್ಲಿ ಜಾಸ್ತಿ ಕ್ವಶನ್ ಇದೆ. ಮಾಡ್ಯೂಲ್ 4ಅಲ್ಲಿ ಸ್ವಲ್ಪ ಟಫ್ ಇರುತ್ತೆ, ಬಟ್ ಅದೊಂದು ಈಸಿ ಮೆಥಡು. ಬಟ್ ನೀವು ಅದು ಅರ್ಥ ಮಾಡ್ಕೊಂಡ್ರೆ ಈ ಕ್ವಶನ್ಗಳೆಲ್ಲ ನೋಡ್ಕೊಳ್ಳಿ, ಒಂದು ಚಾಟ್ GPT ಹೊಡೀರಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಹೊಡೀರಿ. ಒಂದು 2-3 ನಿಮಿಷ ಇರುತ್ತೆ. ಅದನ್ನ ನಿಮ್ಗೆ ಬೇಕಾದರೆ ನಂಗೆ ಕಮೆಂಟ್ ಮಾಡಿ, ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟೇನು ದೊಡ್ಡದೇನಿಲ್ಲ ಇವೆಲ್ಲ ಆನ್ಸರ್ಸು. ಫಸ್ಟು ಡಯಾಗ್ರಾಮ್ ಬರೀಬೇಕು ಗುರು. ಡಯಾಗ್ರಾಮ್ ಬರೆದ್ಬಿಟ್ಟು ನೀವು ಏನನ್ನ ಬರೀರಿ. ಅವ್ರ ಮಾರ್ಕ್ಸ್ ಯಾಕೆ ಕೊಡಲ್ಲ ವಿಡಿಯೋ ನೋಡೋಣ, ಕೊಟ್ಟೇ ಕೊಡ್ತಾರೆ. ನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ, ನೀವು ಅದನ್ನೇ ಮಾಡ್ತೀರಾ ಅಂತ ಅನ್ಕೊತೀನಿ. ಫಂಕ್ಷನಲ್ ಮತ್ತು ಫಿಸಿಬಿಲಿಟಿ ಟೆಕ್ನಿಕ್ಸ್ ಆಫ್ ಫಿಸಿಬಿಲಿಟೀಸ್ ಇದಾಯ್ತಾ. ಮಾಡ್ಯೂಲ್ 4 ಪಾಸ್ ಆಗಬೇಕು ಅಂದ್ಕೊಂಡವರು ಪ್ಲೀಸ್ 8th ಒಂದು ಎ ಮತ್ತು ಬಿ ಓದ್ಕೊಳ್ಳಿ ಸಾಕು ಆಯಿತಾ. ಅದರಲ್ಲಿ 7 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. 5th ಮಾಡ್ಯೂಲ್ ಒಂದೇ ಬಿಡಬೇಡಿ, ಇದೆಲ್ಲ ಔಟ್ ಆಫ್ ಔಟ್ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ PERT ಮತ್ತು CPM ಇದೊಂದು ಕ್ವಶನು. ಮತ್ತು ಲಿಮಿಟೇಷನ್ಸು, ಇವೆರಡರಲ್ಲಿ ಲಿಮಿಟೇಷನ್ಸು ಮತ್ತು ಡಿಸ್ಟ್ರಿಬ್ಯೂಷನು, ಇವೆರಡರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ ಒಂದು ಕ್ವಶನು. ಎಲ್ಲ 10 ಸೀರೀಸೇ, ಬಟ್ 7 ಮಾರ್ಕ್ಸ್ ಆಗ್ತಿದ್ದೀನಿ. ಗೌರ್ಮೆಂಟ್ ಸ್ಕೀಮ್ಸು, ಫಂಡಿಂಗ್ ಬಿಸ್ನೆಸ್ಸು, ಇದೆಲ್ಲ ನಿಮ್ಗೆ ಓನಾಗಿ ಬರುತ್ತೆ, ಅದು ನಾನು ಹೇಳ್ತಿದ್ದೀನಿ. ಮತ್ತು ಎಕ್ಸ್ಪ್ಲೇನ್ ದ ಚಾಲೆಂಜಸ್ ಫೇಸ್ ಇನ್ ಎಂಟರ್ಪ್ರಿನರ್ಶಿಪ್ ವೆನ್ ಸ್ಟಾರ್ಟಿಂಗ್ ದೇರ್ ಓನ್ ಬಿಸ್ನೆಸ್, ಇದೆಲ್ಲ ನೀವು ಸುಮ್ಮನೆ ಬೇಸಿಕ್ಸ್ ಕ್ವಶನ್ಸ್ ಅನ್ಕೊತಿದ್ದೀನಿ ನಾನಾದರೆ. ಬಟ್ ಯಾರು PU ಎಲ್ಲ ಕ್ರಾಸ್ ಮಾಡ್ಕೊಂಡು ಬಂದಿರ್ತೀವಿ ನಾವು, ಈ KCT JEE ನೀಟ್ಗೆಲ್ಲ ಓದಿದೆ ಅವ್ರಿಗೆಲ್ಲ ಇದೆಲ್ಲ ಏನು ದೊಡ್ಡ ಕ್ವಶನ್ನೇ ಅಲ್ಲ. ಮತ್ತು ಎಕ್ಸ್ಪ್ಲೇನ್ ದ ಚಾಲೆಂಜಸ್ ಡಿಫಿಕಲ್ಟೀಸ್ ಸ್ಟಾರ್ಟಿಂಗ್ ಎಂಟರ್ಪ್ರಿನರ್ಶಿಪ್ನೇ ಒಂದು ಓಡಿಕೊಂಡೆ ನಾವು ಎಷ್ಟೆಷ್ಟೋ ಬರೀಬೋದು. ಬಟ್ 2-3 ಪಾಯಿಂಟ್ ಫಸ್ಟು ಏನಿದೆ ಕ್ವಶನ್ ಆನ್ಸರ್ಗೆ ಏನು ಬೇಕೋ ಅದು ಬರೆದ್ಬಿಟ್ಟು ಏನೋ ಬರೆದು ಕೊಡ್ತಾರೆ, ಓನಾಗಿ ಬರೀ. ಇನ್ನೊಂದು ಹೇಳ್ತೀನಿ, ಔಟ್ ಆಫ್ ಔಟಿಗೆ ಬರೀರಿ, ಒಂದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಕ್ವಶನ್ ರಾಂಗ್ ಇರ್ಬೋದು, ಬಟ್ ನೀವು ಬರೆದಿದ್ರೆ
ಅದಕ್ಕೆ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದ್ದೇ ಇರುತ್ತೆ ನೀವು ಬರ್ದಿದ್ದೀರಾ ಅಂತ. ನಾನು ಜಾಸ್ತಿ ಕಾಲೇಜಲ್ಲಿ ನೋಡಿದ್ದೆ, ಇಂಟರ್ನಲ್ಸ್ ಹಾಗೆ ಆಗಿದೆ. ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬಂದಿದೆ ಎಲ್ಲ ಸರಿ ಈ ಸಬ್ಜೆಕ್ಟಿಗೆ. ಎಲ್ಲ ಮಾರ್ಕ್ಸ್ ಎಷ್ಟು ಯಾರು ಎಷ್ಟು ಬರ್ದಿದ್ರು ಎಲ್ಲರೂ ಕೊಟ್ಬಿಟ್ಟವ್ರೆ. ಮತ್ತು ವಿ ಟಿ ಯಲ್ಲೂ ಒಂದು ಸರಿ ನೋಡಿದ್ದೆ ನಾನು. ಐ ಒ ಟಿ ಅನ್ಕೊಂಡಿದ್ದೀನ ಐ ಒ ಟಿ, ಬಟ್ ಇದು ಕಾನ್ಸೆಪ್ಟ್ ಬೇರೆ, ಐ ಒ ಟಿ ಬೇರೆ, ಅದು ಇಂಟರ್ನೆಟ್ ಥಿಂಗ್ಸ್ ಇದು ಬೇರೆ. ಬಟ್ ಅದು ಐ ಒ ಟಿ ಅರ್ಥ ಮಾಡ್ಕೊಂಡಿದ್ರು ಇದು ಅರ್ಥ ಮಾಡ್ಕೊಂಡ್ರೆ ದೊಡ್ಡ ವಿಷಯ ಅಲ್ಲ. ಈಸಿಯಸ್ಟ್ ಸಬ್ಜೆಕ್ಟು. ನಿಮಗೆ ಪಿ ಡಿ ಎಫ್ ಬೇಕು ಅಂದರೆ ಕಮೆಂಟ್ ಮಾಡಿ, ಹಾಕ್ತೀನಿ. ನಾನು ಟೆಲಿಗ್ರಾಮಲ್ಲಿ ಇರುತ್ತೆ ಕೆಳಗಡೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಅದೇ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಈ Model 5ಅಲ್ಲಿ ಈ ಟೆಂತ್ ಒಂದು ಇದೆಯಲ್ಲ ಇದೊಂದು, ಮತ್ತು ಇದೊಂದು 2 ಓದ್ಕೊಬಿಡಿ. ಇದರಲ್ಲಿ ಎಲ್ಲ ಓದ್ಕೊಡಿ ಗುರು. 20 ಮಾರ್ಕ್ಸ್ ತೊಗೊಳ್ಳಿ ಆರಾಮಾಗೆ Model 5 ಅಲ್ಲಿ, ಆಯಿತಾ? ಈ ವಿಡಿಯೋ ಅಷ್ಟೇ. ಏನೇನು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕ್ತಿದ್ದೀನಿ, ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಹಾಕ್ತಿದ್ದೀನಿ. ನಿಮಗೆ ಏನೋ ರಿಕ್ವೈರ್ಮೆಂಟ್ಸ್ ಇದೆ, ಏನೋ ಬೇಕಾದರೆ ಮಾಡಿ ಅಷ್ಟೇ.